ನಮಸ್ತೆ. ಅತ್ಯಂತ ವಿಶಿಷ್ಟವಾದ ಪದ್ಯ ಸರಣಿಗಳನ್ನು ನಾವು ಕೇಳಿಕೊಂಡು ಬಂದಿದ್ದೇವೆ. ಅದರಲ್ಲಿ ಕೋಳೂರು ಕೊಡಗಿಸಿನ ರಗಳೆ ಹೇಳ್ತಕ್ಕಂಥದ್ದು ಬಹಳ ಪ್ರಚಲಿತದಲ್ಲಿರುವಂಥದ್ದು. ಎಷ್ಟು ಪ್ರಾಸಬದ್ಧವಾಗಿ ಕವಿ ಅದನ್ನು ಕಟ್ಕೊಡ್ತಾನೆ ಅಂತಂದರೆ, ಹರಿಹರ ಕವಿ ಬರೆದಿರ್ತಕ್ಕಂತಹ ಪದ್ಯದ ಸಾಲುಗಳಿವು. ಉತ್ತರ ದಿಶಾಭಾಗದೊಳಗೊಂದು ಶಿವಪುರಂ, ಪಿತ್ತರಿಪ ಕೋಳೂರೆನಿಪ್ಪ ಪೆರ್ಮೆಯಪುರಂ, ಅಲ್ಲಿರ್ಪಳೊರುವ ಶಿವಭಕ್ತೆ ಶಂಕರ ಯುಕ್ತೆ, ಸಲ್ಲಲಿತ ಸತ್ಯ ಭಾಷಿಣಿ ಭೂಮಿಕತೆ ಶಕ್ತೆ. ತನಗೊವ್ವ ಮಗಳುಂಟು ಕೋಳೂರ ಕೊಡಗೂಸು, ಮನಸಿ ಜಾರಿಗೆ ಮಣಿದು ಮುದ್ದಿಸುವಳ ಕೂಸು. ಆಗಿರ್ಪ ಶಿವಭಕ್ತೆಗೊಂದು ನೇಮಂ ನೋಡ, ನಾಗಭೂಷಣ ನುಲಿವ ಸುಖದ ನೇಮಂ ನೋಡ. ಸೋಮವಾರದ ನೇಮವ ಕಲ್ಲಿನ ತಂಗೆ, ಸೋಮವಾರದೆ ಹಾಲೊಳು ಅಭಿಷೇಕ ಬೀಶಂಗೆ ಅಂತ ಹೇಳ್ತಾ ಬರ್ತಾರೆ. ಎಷ್ಟು ಚೆನ್ನಾಗಿ ಅದನ್ನ ಮುಂದೆ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಯಾರಮ್ಮ ಶಿವ, ನನಗೆ ಗೊತ್ತಿಲ್ಲ ಅವನು ಯಾರು ಅಂತ ಆಕೆ ಕೇಳ್ತಾಳೆ. ಕೋಳೂರ ಕೊಡಗೂಸು. ಅದಕ್ಕೆ ತಾಯಿ ಹೇಳ್ತಾಳೆ, 5 ಮುಖ ಈರೈದು ಭುಜದ ಸರ್ವಜ್ಞನಂ, ಏಯ್ದೆ ಗಜ ಚರ್ಮಮಂ ಪೊದೆದಿರ್ದ ತಜ್ಞನಂ, ಪುಲಿದವಲ ನುಟ್ಟ ಪುಣ್ಯ ಪ್ರಕರ ಸೇವ್ಯನಂ, ನಲಿದು ಢಮರುಗ ತ್ರಿಶೂಲ ವಿಡಿದಿರ್ದ ಭವ್ಯನಂ, ಹರಿಬೊಮ್ಮರಾದ್ಯಂತ ವರಿಯದಿಹ ಜ್ಯೋತಿಯಂ, ಶರಣರೊಡನೊಡನೆ ಬರುತಿರ್ಪ ವಿಖ್ಯಾತಿಯಂ, ಉಪಮನ್ಯುವಿಂಗೆ ಪಾಲ್ಗಡಲ್ ನಿತ್ತ ಅಭವನಂ, ತಪನ ಶತಕೋಟಿ ಗಣಪ್ರಭಾ ವಿಭವನಂ, ಅರಿಯವ್ವ ಬೊಮ್ಮಾಂಡಮಂ ಹೆತ್ತ ತಂದೆಯಂ, ಅರಿಯವ್ವ ಮನ್ಮನೋರಥ ಬೀವ ತಂದೆಯಂ ಅಂತ ಆಕೆ ಹೇಳ್ತಾಳೆ. ಮುಂದೆಲ್ಲ ಎಷ್ಟು ಪ್ರಾಸದಲ್ಲಿ ಬರ್ತದೆ ಅಂತಂದ್ರೆ, ಎಂದತ್ತು ನಿಂದತ್ತು ನೆನೆದತ್ತು ಮುನಿದತ್ತು, ಸಂದಣಿ ಪನೇಹದಿಂದತ್ತತ್ತು ಮತ್ತತ್ತು, ಅಳುತಿರ್ಪ ಮುಗ್ಧಯಂ ಕಂಡು ಕರುಣಾಕರಂ, ಸಂದಣಿ ಪನೇಹಕ್ಕೆ ಸಂದು ಸರ್ವೇಶ್ವರಂ ಅಂತ ಹೇಳ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿದೆ ಪದ್ಯ, ನೀವು ಓದಲೇಬೇಕು. ಯಾಕೆ ಅಂತಂದರೆ ಇದು ನಮ್ಮ ಕನ್ನಡ. ಧನ್ಯವಾದಗಳು.